ಬಿಸಾಕಿದೆಯೋ, ಈ ಕತ್ತಿ ಅನ್ನೋದು ಕಟ್ ಮಾಡಿ ಬಿಸಾಕುವ ಗುಣ ಅದರಲ್ಲಿದೆ. ಆದ್ರೆ ಕಟ್ ಮಾಡಿ ಬಿಸಾಕಿರುವಂತಹ ಸಮಾಜವನ್ನ ಒಂದು ಮಾಡ್ಬೇಕಂತ ಅಂದ್ರೆ ಕತ್ತರಿಯಿಂದ ಆಗೋದಿಲ್ಲ, ಕತ್ತಿಯಿಂದ ಆಗೋದಿಲ್ಲ, ಸಣ್ಣ ಸೂಜಿಯಿಂದ ಮಾತ್ರ ಸಾಧ್ಯ. ಹಾಗೆ ಆನಗಲ್ ಕುಮಾರಸ್ವಾಮಿಗಳು ಬಲ್ದು ಇಡೀ ಅಖಿಲ ಭಾರತ ವೀರಶೈವ ಮಹಾಸಭಾವನ್ನ ಮಾಡಿಕೊಟ್ರು. ಅವತ್ತೇನಾದ್ರೂ ಮಾಡ್ಲಿಲ್ಲ ಅಂತಿದ್ರೆ ಇವತ್ತು ನಾವ್ಯಾರು ಇಲ್ಲಿ ಕೂರಕ್ ಆಗ್ತಿರ್ಲಿಲ್ಲ. ಉದ್ದೇಶ ಏನಂತ ಅಂದ್ರಷ್ಟೇ, ವೀರಶೈವ ಲಿಂಗಾಯತ ಧರ್ಮ ಬಹುಶಃ ಬಸವಾದಿ ಶರಣರು ಕೊಟ್ಟಂತ ಕೊಡುಗೆ ಏನಂತ ಅಂತಂದ್ರೆ, ಜಗದೀಶ್ ಶೆಟ್ಟರ್ ಹೇಳಿದ್ರು, ಇವ ನಮ್ಮವ ಏನ್ ಜನಿಸಿರಯ್ಯ, ನಿಮ್ಮ ಮನೆಯ ಮಗನೇ ಜನಿಸಯ್ಯ ಅಂತ ಕರೆದ್ರು. ನಮ್ಗೆಲ್ಲರಿಗೂ ಏನಾಗಿದೆ ಅಂತ ಅಂದ್ರೆ, ನಮ್ಮ ಭಾವನೆಗಳು ಪರಿಶುದ್ಧ ಆಗಬೇಕಾಗಿದೆ. ಇವತ್ತು ಭಾವನೆಗಳು ಪರಿಶುದ್ಧ ಆಗದೆ ಇರೋದ್ರಿಂದ ಏನಾಗಿದೆ ಅಂತ ಅಂದ್ರೆ, ಯುವ ಪೀಳಿಗೆಗೆ ಇವತ್ತು ಅಧಿಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ನಾನು ಬಹಳಷ್ಟು ನಮ್ಮಲ್ಲಿ ಆನಂದ್ ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಜಿಲ್ಲಾ, ನಾನು ಹೇಳಿದೆ ಅವ್ರಿಗೆ ಆದ ತಕ್ಷಣ, ನೀವು ಮೊದಲು ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತ ಅನ್ಬೇಕಾದ್ರೆ ಅವರ ಅಜೆಂಡಗಳು ಏನಿತ್ತು ಅಂತ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಆನಗಲ್ ಕುಮಾರಸ್ವಾಮಿಗಳು ಈ ಉದ್ದೇಶಗಳು ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದಾದ ಮೇಲೆ ನಿಮ್ಮಲ್ಲಿ ಮೊದಲು ಫಸ್ಟ್ ಲಿಂಗಧಾರಿಗಳಾಗಬೇಕು. ಲಿಂಗ ಅಂದ್ರೆ ಏನು, ಷಡ್ಸ್ಥಳ ಅಂದ್ರೆ ಏನು, ಪಂಚಾಚಾರ ಅಂದ್ರೆ ಏನು, ಗುರು ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ನಮ್ಮ ಧರ್ಮದ ಬಗ್ಗೆ ನಾವೇ ತಿಳ್ಕೊಂಡಿಲ್ಲ ಅಂತಂದ್ರೆ ನಾವು ಇನ್ನೇನು ಹೇಳಕ್ ಸಾಧ್ಯ ಇದೆ. ಅದಕ್ಕೆ ಕಾರ್ಯಾಗಾರಗಳು ಆಗಬೇಕು. ಮಠಮಾನ್ಯಗಳು ಒಬ್ರು ಗೌರವ ಅಧ್ಯಕ್ಷರು ಇರಬೇಕು ಅಂತೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾದಲ್ಲಿ ಅವತ್ತು ಆನಗಲ್ ಕುಮಾರಸ್ವಾಮಿ ಹೇಳೋಗಿದ್ದಾರೆ. ಇವತ್ತು ಎಷ್ಟು ಜನ ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ಬಹುಶಃ ಸ್ವಾಮೀಜಿಯವರ ಮಾರ್ಗದರ್ಶನವನ್ನ ತಗೊಳ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಹುಶಃ ಪ್ರತಿ ಸಲನೂ ಹೆಚ್ಚಾಗಬೇಕಾಗಿರೋದು ಏನು ಅಂತಂದ್ರೆ, ವೀರಶೈವರಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡೋದನ್ನು ಸಹ ಲಿಂಗ ಕೊಟ್ಟು ಅವರಿಗೆ ಸಂಸ್ಕಾರ ಕೊಡಕ್ಕೆ ಧರ್ಮದ ಗುರುಗಳನ್ನ ಇಟ್ಕೊಂಡು ಪ್ರತಿ ಊರಲ್ಲೂ ಸಹ ಲಿಂಗವಂತರ ಆಗಬೇಕು. ಲಿಂಗವಂತರ ಆಗದೆ ಇದ್ರೆ, ಈಗ ಇವತ್ತೇನಾಗಿದೆ ಅಂತಂದ್ರೆ, ಅವ್ರು ನಿಮ್ಮಪ್ಪ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮಪ್ಪ ಹೇಳಿದ್ರಂತ ನೀವು ಕೇಳಿದೀರ. ಆದ್ರೆ ಇವತ್ತು ಮಕ್ಕಳೇನಾಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹೇಳಬಾರದು. ಇವತ್ತು ಎಷ್ಟೋ ಮನೆ ಪೂಜೆ ಕರೆದ್ರೆ ನಾನು ಹೋಗೋದೇ ಇಲ್ಲ. ಅವರ ಮಕ್ಕಳು ತಿನ್ನೋ ಸಂಸ್ಕಾರ ಬೇರೆ, ಅವರ ಆಚಾರ ಬೇರೆ, ಅವರ ವಿಚಾರ ಬೇರೆ. ನಮ್ಮ ಮಕ್ಕಳಿಗೆ ವೀರಶೈವ ಧರ್ಮದ ಸಂಸ್ಕೃತಿ ಆಚಾರ, ನಿಮ್ ಗುರು ಯಾರು, ನಿಮ್ ಧರ್ಮ ಯಾವುದು, ನಮ್ ಸಂಸ್ಕೃತಿ ಯಾವುದು, ಅವರಿಗೆ ಹೇಳ್ತಾ ಕಲಿಸ್ಲಿಲ್ಲ ಅಂತಂದ್ರೆ ನಮ್ಮ ಮಕ್ಕಳಿಗೆ ಮುಂದೆ ಬದುಕಲಿಕ್ಕೆ ಹೇಗೆ ಸಾಧ್ಯ ಇದೆ? ಈಗಾಗಲೇ ಈ ಲಿಂಗ ಕಟ್ಟಿಕೊಳ್ಳುವ ಸಂಖ್ಯೆ ಕಡಿಮೆ ಆಗಿದೆ. ಇನ್ ಮುಂದೆ ಸ್ವಲ್ಪ ವರ್ಷ ಹೋದ್ರೆ ಬಹುಶಃ ಒಂದು ದೊಡ್ಡ ಶಕ್ತಿ ಅಂತ ಅಂದ್ರೆ ನಮ್ಮ ಇಡೀ ಭಾರತದಲ್ಲಿ ಎಲ್ಲ ಸಂಘಟನೆಗಳು ಹುಟ್ಕೊಂಡಿದೆ, ಇಲ್ಲ ಅಂತಿಲ್ಲ. ಆದ್ರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಷ್ಟು ಪ್ರಭಾವ, ಶಕ್ತಿ, ಸಂಘಟನೆ ಬೇರೆ ಯಾವುದಕ್ಕೂ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಬಯಸ್ತೀನಿ. ನಾನು ಯಾಕೆ ಇದ್ರ ಬಗ್ಗೆ ಪ್ರೀತಿಸ್ತೀವಿ ಅಂತ ಅಂದ್ರೆ, ಇವತ್ತು ಸಮಾಜ ಉಳಿಸೋದ್ರ ಬಗ್ಗೆ, ಸಮಾಜ ಬೆಳೆಸೋದ್ರ ಬಗ್ಗೆ ನಿಂತಿದೆ. ಅದಕ್ಕೋಸ್ಕರ ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ನಾವು ಸಹ ಜೊತೆಯಲ್ಲಿ ನಿಲ್ತೀವಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಸಮಾಜದಲ್ಲಿ ಈಗಾಗಲೇ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಹೌದು, ನಮ್ಮ IAS, KS, ಡಾಕ್ಟರ್, ಉನ್ನತ ಸ್ಥಾನಮಾನಗಳಿಗೆ ಈ ಅಖಿಲ ಭಾರತ ವೀರಶೈವ ಮಹಾಸಭಾ ಏನಿದೆಯೋ, ಯಾರು ವಿದ್ಯಾರ್ಥಿ ಚೆನ್ನಾಗಿ ಓದ್ತಾರೋ ಅವ್ರನ್ನ ಓದಿಸಿ ಈ ಸಮಾಜಕ್ಕೆ ಆಸ್ತಿಯಾಗಿ ಮಾಡಬೇಕು ಅನ್ನೋದು ನನ್ನ ಆಶಯ. ಎರಡನೇದು, ಜಡ್ಜ್ಗಳಾಗಬೇಕು ಅಂತಂದ್ರೆ ಅವರಿಗೆ ಒಂದಿಷ್ಟು ಸಪೋರ್ಟ್ ಮಾಡ್ಬೇಕು ನಾವೆಲ್ಲರೂ. ಹಾಗೆ ಒಬ್ಬ ರಾಜಕಾರಣಿ ಆಗ್ಬೇಕು, ನಮ್ಮ ಸಮಾಜಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಸಮಾಜದ ಬಗ್ಗೆ ಧ್ವನಿ ಎತ್ತಕ್ಕೆ ಆಗೋದಿಲ್ಲ. ಹಾಗೆ ಈ ಧ್ವನಿ ಎತ್ತಬೇಕು ಅಂತಂದ್ರೆ ಅವ್ರನ್ನ ಬೆಳೆಸುವಂತ ಕೆಲಸವನ್ನ ಅಖಿಲ ಭಾರತ ವೀರಶೈವ ಮಹಾಸಭಾ ಕೈ ಎತ್ಕೊಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಹಾಗೆ ಇವತ್ತು ವೀಣಾ ಕಾಶ್ಯಪ್ ಅವರು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಹೆಣ್ಮಕ್ಳಲ್ಲಿ ಬಹಳಷ್ಟು ಕಡಿಮೆ ಆಗ್ಬಿಟ್ಟಿದ್ದಾರೆ. ರಾಜಕೀಯ ವಿಧಾನಸಭೆದಲ್ಲಾಗ್ಲಿ ಲೋಕಸಭೆದಲ್ಲ ಇಲ್ವೇ ಇಲ್ಲ. ಹಾಗೆ ಬಹುಶಃ ನಾನು ವೀಣಮ್ಮನಿಗೆ ಹೇಳಿದೆ, ನೀನು ಸಮಾಜ ಮಾಡ್ತಾ 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 ನೀನ್ ಮುಂದಿನ ದಿನಮಾನಗಳು ಲೋಕಸಭಕ್ಕಾದ್ರೂ ಹೋಗು, ವಿಧಾನಸಭಕ್ಕಾದ್ರೂ ಹೋಗು, ಆದ್ರೆ ನಮ್ಮ ಆಶೀರ್ವಾದ ಇರ್ತದೆ ಅಂತ ಹೇಳಿ ನಾವು ಹೇಳಿದ್ವಿ, ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ. ಯಾಕೆ ಈ ಮಾತು ಹೇಳ್ತೀವಿ ಅಂದ್ರೆ, ಧ್ವನಿ ಎತ್ತಕ್ಕೆ ಬೇಕಲ್ಲ ಸಮಾಜಕ್ಕೆ. ನಾವು ಧ್ವನಿ ಎತ್ತೋರೇ ಇಲ್ಲ ಅಂತ ಅಂದಾಗ ಮತ್ತೆ ನಾವೇನ್ ಮಾಡ್ಕೊಳಕ್ ಸಾಧ್ಯ ಇದೆ? ಇವತ್ತು ಸಹ ವೀರಶೈವ ಲಿಂಗಾಯತ ಸಮಾಜ ಅನ್ನೋದು ತುಂಬಾ ಬಲಿಷ್ಠವಾಗಿರುವಂತ ಸಮಾಜ. ಈ ಸಮಾಜವನ್ನ
ಇವ್ರು ಬೇರೆ ಅವ್ರು ಬೇರೆ ಬೇಡ. ಇವತ್ತು ನಾನು ವಿರಕ್ತ ಸ್ವಾಮಿಗಳು, ನಾನು ಕಟ್ಟಿರೋ ಲಿಂಗ ಹೇಗಿದೆ? ಕಪ್ಪಾಗಿದೆ. ಅವರು ಪಟ್ಟದ ಮಠದ ಸ್ವಾಮಿಗಳು ಶಿವಗಂಗೆರು ಕಟ್ಟಿರೋ ಲಿಂಗ ಹೆಂಗಿದೆ? ಕಪ್ಪಾಗಿದೆ. ಅವರು ಭಕ್ತರು ವೀಣಮ್ಮ, ಅವ್ರು ಕಟ್ಟಿರೋ ಲಿಂಗ ಹೇಗಿದೆ? ಕಪ್ಪಾಗಿದೆ. ಅವ್ರು ಕಟ್ಟಿರೋ ಲಿಂಗ ಕಪ್ಪಾಗಿದೆ. ಇವ್ರು ಕಟ್ಟಿರೋ ಲಿಂಗ ಕಪ್ಪಾಗಿದೆ. ಒಬ್ಬ ಗುಡ್ಸ್ನಲ್ಲಿರೋ ಲಿಂಗ ಕಟ್ಟಿರೋನು ಕಪ್ಪಾಗಿದೆ. ನಾವು ಕಟ್ಟಿರೋ ಲಿಂಗಕ್ಕೆ ಭೇದ ಭಾವ ಇಲ್ಲ ಅಂದ್ಮೇಲೆ ನಮ್ಗೆ ಯಾಕೆ ಬೇಕು ಭೇದ ಭಾವ? ನಾವೆಲ್ಲ ಒಂದೇ ಅನ್ನೋ ಭಾವ ಇರ್ಬೇಕಷ್ಟೇ. ನಾವು ಕಟ್ಟಿರೋ ಲಿಂಗನೂ ಭೇದ ಭಾವ ತೋರಿಸ್ತಾ ಇಲ್ಲ. ಯಾವುದೇ ತಗೊಂಡ್ರು, ಯಾವ ವಿಚಾರ ತಗೊಂಡ್ರು ಗುರು ಲಿಂಗ ಜಂಗಮ ಅನ್ನೋದು ಬಿಟ್ಟು ಏನಿದೆ? ಲಿಂಗದ ಜೀವ ಜಂಗಮ ಅಂತ ಕರಿತೇವೆ, ಲಿಂಗದ ಮುಖವನ್ನ ಗುರು ಅಂತ ಕರಿತೇವೆ, ಲಿಂಗ ಆಕಾರ ಶಿವ ಅಂತ ಕರಿತೇವೆ. ಈ ಮೂರು ಒಂದೇ ಆಗಿರೋದ್ರಿಂದನೇ ನಾವು ಇಷ್ಟ ಲಿಂಗ ಅಂತ ಕರೆಯೋದು.